ನಾವು ಬೆಳಗ್ಗೆ ಫೋನ್ ಮಾಡ್ತೀವಿ, ಕಮಿಷನರ್ ಫೋನ್ ಮಾಡ್ತೀವಿ. ಎಲ್ಲ ಗೋಮಾಳ ಜಮೀನಿನಲ್ಲಿ ಬರ್ತಾ ಇದ್ದಾರೆ, ಗೋಮಾಳ ಕಿತ್ಕೊಂಡು ಬೀದಿಗೆ ಬಂದಿದ್ದಾರೆ, ಬೀದಿಯಲ್ಲಿ ಬರ್ತಾ ಇದ್ದಾರೆ ಜನ. ದಯವಿಟ್ಟು ಅವ್ರು ತೊಂದರೆ ಕೊಡ್ಬೇಡಿ ಸರ್. ಇನ್ಯಾರೋ ಅಸೋಸಿಯೇಷನ್ ಅವನು ಉಮಾಶಂಕರ್ ಅಂತ ಹೇಳ್ಬಿಟ್ಟು, ಉಮಾಶಂಕರ್ ಅಂತ ಅಸೋಸಿಯೇಷನ್ ಅವನು ನಾವ್ ಬಂದು ಸಾರ್ ನ್ಯಾಯ ಸರ್, ಇದು ನಮ್ಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಬಡವರಿಗೆ ಒಪ್ಕೋದಕ್ಕೆ, ಹೈಕೋರ್ಟ್ ಆದೇಶ ಇದೆ. ದಯವಿಟ್ಟು ನೀವು ಯಾಕೆ ಈ ತರ ಮಾಡಬಾರ್ದು, ದಾಖಲೆ ಸಮೇತ ನೋಡಿ. ಬಡವರಿಂದ ಎಬ್ಬರಿಸ್ಬಿಟ್ಟು ನೀವು ಈ ತರ ಇದ್ ಮಾಡಿ ಅಂತ ಹೇಳಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದಾರ? ನಿಮ್ಗೇನಾದ್ರು ಪರ್ಮಿಷನ್ ಕೊಟ್ಟಿದ್ರೆ ಕೊಡಿ ಅಂತ. ಆಗ ರಮೇಶ್ ರೆಡ್ಡಿ ಅವ್ರ ಬಂದ್ಬಿಟ್ಟು ಅವ್ರಿಬ್ರು ಗೇಟ್ ಹತ್ರ ನಿಂತ್ಕೊಂಡು ಹೊಡೆದೇ ನಾವಿದ್ದೀವಿ, ಮಾವಿ ನನ್ ಮಕ್ಳು ಇವ್ರು ಹೊಡೆದು ಓಡಿಸೋ ಇಲ್ಲಿಂದ ನಮ್ ಗೇಟ್ ಹತ್ರ ಬಂದಾಗ ಎಷ್ಟು ಧೈರ್ಯ ಅಂತ ಹೇಳ್ಬಿಟ್ಟು ಅವ್ನು ಯಾರೋ ಉಮಾಶಂಕರನ್ ಅವನು ಕ್ಯಾಮ್ರಾ ಇದೆ ಚೆಕ್ ಮಾಡ್ಕೊಳ್ಳಿ, ಇಲ್ಲೇ ನಿಂತ್ಕೊಂಡಿರ್ತೀವಿ. ಅವನ್ ಏಕಾಏಕಿ ನಮ್ ಮೇಲೆ ಅಲ್ಲೇ ಮಾಡ್ತಾನೆ, ರಕ್ತ ಹೋಗುತ್ತೆ. ಎಲ್ಲ ಸುಮಾರು 100 ಜನ, ಒಂದು 200-300 ಜನ 500 ಜನ ಇದಾರೆ ಇಲ್ಲಿ, ಎಲ್ಲ ನೋಡ್ತಾ ಇದ್ರು. ಏಕಾಏಕಿ ನಾನು ಹೊಡೆದ ಒಂದ್ ಲೀಡರ್ ಹೊಡೆದಿದ್ದಾರೆ ಅಂತ ಕಾರ್ಯಕರ್ತ ಎಲ್ಲ ಅವನ್ಗೂ ಎಲ್ಲ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ. ಅವನು ಇವತ್ತು ಎಷ್ಟೋ ಸಾವಿರಾರು ಜನ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ನಾನು ನ್ಯಾಯ ಕೇಳಕ್ ಬಂದಿದ್ದೀನಿ. ನಾನು ಇವತ್ತು ಏಕಾಏಕಿ ಒಂದು ಲೀಡರ್ ಅಂತ ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಇವರು ಬಂದ್ಬಿಟ್ಟು ನಾನು MLA ಕಟ್ಟವನು, ನಾನು MLAಗೆ ನಾನು ಹೇಳ್ದಂಗೆ ಕೇಳೋದು, MLA ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಹೇಳಿದ್ದೆ ನಡಿಬೇಕು ಅಂತ ಹೇಳ್ಬಿಟ್ಟು ಏಕಾಏಕಿ ಅವ್ರ ಮೇಲೆ ಅವ್ರ MLA ಬಲಗೈ ಅವರು ಬಂಟರು ಅಂತ BNP ಕುಟುಂಬದವ್ರು ಇವತ್ತು ಹಲ್ಲೆ ಮಾಡಿಸಿ ದಲಿತರನ್ನ ದೌರ್ಜನ್ಯ ಮಾಡಿದ್ದಾರೆ. ಇದು ನ್ಯಾಯ ಸಿಗೋವರೆಗೂ ಇದು ರಾಜ್ಯಾದ್ಯಂತ ಹೋರಾಟ ಆಗುತ್ತೆ. ಇದು ಪಾಪ ಎಷ್ಟು ಜನ ಇವತ್ತು ಬೀದಿಗೆ ಹೋಗ್ತಾರೆ, ಅವ್ರಿಗೆ ನಾನು ಬಿಡೋದಿಲ್ಲ. ನನ್ ಪ್ರಾಣ ಹೋದ್ರು ಪರವಾಗಿಲ್ಲ, ಇವ್ರಿಗೆ ಪಾಪ ಬಡವರು ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಏನೇ ಆಗ್ಲಿ ಬಿಡಲ್ಲ, ನಾವು ಹೋರಾಟ ಮಾಡ್ತೀವಿ. ಅವ್ರನ್ನ ದಸ್ತಗಿರಿನೂ ಕೂಡ ಮಾಡ್ತೀವಿ. ನಂದೊಂದು ಮನವಿ ಇಷ್ಟೇನೆ, ಈಗ ಕೇಸ್ ಆಗಿದೆ, ಇದರ ಇನ್ವೆಸ್ಟಿಗೇಷನ್ ಅನ್ನು ನಾವು ಮಾಡ್ತೀವಿ. ಅರೆಸ್ಟ್ ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತೀವಿ. ಎರಡನೇದು, ಫುಟ್ಪಾತ್ ಹಾಕರ್ಸ್ ಏನಿದ್ದಾರೆ, ನೀವು ಲೀಗಲಿ ಏನು ಇದು ಮಾಡ್ಕೊಳ್ಬೇಕು ಅದನ್ನು BBMPಯ ಕಮಿಷನರ್ನ ಭೇಟಿ ಮಾಡ್ಕೊಂಡು ಅದನ್ನು ಕೂಡ ತಾವು ಸರಿ ಮಾಡ್ಕೊಳ್ಳಿ. ಉಳಿದಿದ್ದನ್ನು ನಾವು ಕೇಸ್ ವಿಚಾರದಲ್ಲಿ ನಾವು ಮಾಡ್ತೀವಿ. ಓಕೆ, ದಯವಿಟ್ಟು ಎಲ್ಲರೂ ತಾವು ವಾಪಸ್ ಹೋಗಿ ನಮ್ಮ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ ಅಂತಂದ್ರೆ ನಾವು ನಿಮ್ಮ ಜೊತೆ ಮಾತಾಡ್ತಾನೆ ಇದ್ದಾಗ ಮಾಡಬೇಕಾಗತ್ತೆ. ನೀವು ನಮ್ಗೆ ಇದುವರೆಗೂ ಸಹಕಾರ ಕೊಟ್ಟಿದ್ದೀರಿ, ಅದಕ್ಕೆ ನಮಗೆ ಧನ್ಯವಾದಗಳು. ನಾವು ಉಳಿದಿರೋ ತನಿಖೆಯನ್ನು ಮಾಡ್ತೀವಿ, ಅದಕ್ಕೆ ನಮಗೆ ಸಹಕಾರ. ಸರಿ ಸರ್, ಥ್ಯಾಂಕ್ ಯು ಸರ್. ಒಂದು ವೇಳೆ ಬಂಧನ ಆಗ್ಲಿಲ್ಲ ಅಂತಂದ್ರೆ ಇಡೀ ಮಹದೇವಪುರ ಕ್ಷೇತ್ರವನ್ನ ಬಂದ್ ಮಾಡ್ತೇವೆ. ಆ ವಿಚಾರವನ್ನ ಕೂಡ ಇವತ್ತು ಘಂಟಾಘೋಷವಾಗಿ ತಮ್ಮೆಲ್ಲರ ಮುಂದೆ ಘೋಷಣೆಯನ್ನ ಮಾಡ್ತಾ ಇದ್ದೇವೆ. ಏನಾದ್ರೂ ಆ ಅಪರಾಧಿಗಳನ್ನ ಬಂಧನ ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ ಮಹದೇವಪುರಕ್ಕೆ ಬಂದ್ ಕರೆಯನ್ನ ಕೊಡ್ತೇವೆ. ರಾಜ್ಯದ ಎಲ್ಲ ಸಂಘಟನೆಗಳು ಮಹದೇವಪುರ ಕ್ಷೇತ್ರಕ್ಕೆ ಬರುತ್ತೆ, ಅಲ್ಲಿ ಬಂದ್ ಆಗುತ್ತೆ ಅನ್ನೋ ಸಂದೇಶ ಸಹ ನಾವು ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ನಾವು ಕೊಟ್ಟಿದ್ದೇವೆ. ದಯವಿಟ್ಟು ಈಗ ಆ ಹಿರಿಯ ಅಧಿಕಾರಿಗಳು ನಮ್ಮೊಟ್ಟಿಗೆ ಏನು ಹೇಳಿದ್ದಾರೆ, ನಿಮ್ಮೊಟ್ಟಿಗೆ ಸಹ ಅದೇ ಮಾತನ್ನ ಹೇಳಬೇಕು ಅಂತೇಳಿ ನಾವು ಅವರನ್ನ ಕರೆಯೋಣ. ಅವರು ನಮ್ಗೆ ಒಂದು ಭರವಸೆಯನ್ನ ಕೊಡ್ತಾರೆ. ಅಲ್ಲಿವರೆಗೂ ದಯವಿಟ್ಟು ಎಲ್ಲರೂ ಶಾಂತವಾಗಿರ್ಬೇಕು. ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ನಮ್ಗೆ ಒಂದು ಎಮೋಷನ್ ಇದೆ. ಚಿನ್ನಿ ಸಾರ್ ಅಂತಂದ್ರೆ ಒಂದು ಎಮೋಷನ್. ಇವತ್ತು ಪ್ರತಿಯೊಬ್ಬರು ಅವ್ರವ್ರ ಮನೆಗಳಲ್ಲಿ ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಸಹ ಮೊಬೈಲ್ಗಳಲ್ಲಿ ನೋಡ್ಕೊಂಡು ಇವತ್ತು